ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಡೈಲಾಗ್ ಹೊಡಿದ್ರಾಗ ಭಾರಿ ಫೇಮಸ್. ಒಂದ್ ಕ್ಷಣ ತಾವು ಶಾಸಕರೋ ಇಲ್ಲ ಸಿನಿಮಾ ಹೀರೋನೋ ಅನ್ನೋ ತರ ಅವ್ರಿಗೂ ಕನ್ಫ್ಯೂಸ್ ಆಗ್ತದ ಅವಾಗ. ಅದ್ ಎಷ್ಟ್ರ ಮಟ್ಟಿಗೆ ಅಂದ್ರೆ ಫುಲ್ ಇನ್ವಾಲ್ವ್ ಆಗಿ ಮಾತಾಡ್ತಿರ್ತಾರ. ಆದ್ರೆ ಈಗ ರವೀಂದ್ರ ಕಲಾಕ್ಷೇತ್ರದಾಗ ನಡೆದಂತ ಒಂದು ಸರ್ಕಾರಿ ಕಾರ್ಯಕ್ರಮದಾಗ ವೇದಿಕೆ ಮೇಲೆ ಪ್ರದೀಪ್ ಈಶ್ವರ್ ರೌಡಿ ತರ ಅಬ್ಬರಿಸಿದ್ದು ಏನ್ ಸಿನಿಮಾ ಓಡುದಿಲ್ರಿ ಥಿಯೇಟರ್ನಾಗ, ಆ ಪರಿ ಓಡ್ಲಿಕ್ಕತ್ತದ ಈ ವಿಡಿಯೋ. ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಅಂತ ರವೀಂದ್ರ ಕಲಾಕ್ಷೇತ್ರದಾಗ ನಡಿಲಿಕತ್ತಿತ್ತು. ಈ ಕಾರ್ಯಕ್ರಮದಾಗ ನೋಡ್ರಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ರು. ಅಷ್ಟೇ ಅಲ್ಲ, ಸ್ಟೇಜ್ ಮೇಲೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿ ಸಂಸದ PC ಮೋಹನ್ ಅವರು ಇದ್ರು. ಬಿಜೆಪಿ ಕಾರ್ಯಕರ್ತರು ಬಹುಶಃ ಘೋಷಣೆ ಕೂಗ್ಲಿಕತ್ತಿದ್ರು ಕಾಣತದ. ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ಲಾರ್ದಂಥ ಪ್ರದೀಪ್ ಈಶ್ವರ್ ಅವರು ಏಕವಚನದಾಗಿ ಗದರ್ತಾರ ನೋಡ್ಬೇಕು ನೀವು. ಅವರು ಆಡಿದ್ದ ಮಾತು, ಬಳಸಿದಂಥ ಒಂದೊಂದು ಪದ, ಇದೇನು ಬಿಜೆಪಿ ಕಾರ್ಯಕ್ರಮ ಅನ್ಕೊಂಡಿರ? ಬಿಜೆಪಿ ಗುಣಗಾನ ಮಾಡೋರು ಬಾಯಿ ಮುಚ್ಕೊಂಡಿರ್ಬೇಕು. ರಾಜ್ಯದಾಗಿರುವುದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಅವ್ರ ಪ್ರೋಗ್ರಾಮ್ ಅದ, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಸುಮ್ನೆ ಕೂತ್ಕೋಬೇಕು, ಇಲ್ಲಾಂದ್ರೆ ಗೆಟ್ ಲಾಸ್ಟ್ ಅಂತ ಆವಾಜ್ ಹಾಕ್ತಾರ ಪ್ರದೀಪ್ ಈಶ್ವರ್ ಅವರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲ. ಇದು ಮತ್ತೆ ಅಲ್ಲಿಗೆ ಮುಗಿಲಿಲ್ರೆ. ಬಿಜೆಪಿ ಸಂಸದ PC ಮೋಹನ್ ಅವರು ಎಂಟ್ರಿ ಕೊಡಬೇಕಾಯ್ತು. ವೇದಿಕೆ ಮೇಲೆ ಅದಾರ. ಮತ್ತ ಪ್ರದೀಪ್ ಈಶ್ವರ್ ಅವರು ಇಂಥ ಪರಿ ಮಾತಾಡ್ದಾಗ ಇನ್ನೇನ್ ಮಾಡ್ತಾರ ಅವರು ಅಂದ್ರ ಅವ್ರು ಪ್ರದೀಪ್ ಈಶ್ವರ್ ಅವರ ಒಂದ್ ನಿಮಿಷ ಇಲ್ಲಿ ಕೇಳ್ರಿ. ನಿಮಗ ಬಹಳ ಉತ್ಸಾಹ ಅದ, ಚಲೋ ಆಯ್ತು. ಆದ್ರ ನೀವ್ ಇಲ್ಲಿ ಬಂದು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಅಂತ ಅಂದ್ರಿ ಅಂದ್ರ ಬಿಜೆಪಿ ಸಂಸದನಾಗಿರುವಂತ ನಾನು ಇನ್ ಇರ್ಬೇಕಾ ಬೇಡ ಹೇಳ್ರಿ ಅಂತ ಕೇಳ್ತಾರ. ಖರೇದಲ್ಲಿ ಹೇಳ್ರಿ, ಅವ್ರು ಕೇಳುದ್ರಾಗ ಏನ್ ತಪ್ಪದೇನ್ರಿ? ಉತ್ಸಾಹ ಇದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ? ಈಶ್ವರ ಅವರೇ ನಿಮಿಷ, ನಿಮ್ಗೆ ಉತ್ಸಾಹ ಇದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ? ನೋಡ್ರಪ್ಪ, ಸರ್ಕಾರಿ ಕಾರ್ಯಕ್ರಮ ಅಂತಂದ್ರ ಆ ಕಾರ್ಯಕ್ರಮಕ್ಕೆ ಒಂದು ಸದುದ್ದೇಶ ಅಂತ ಇರ್ತದ. ಅದನ್ನು ಮರಿಬಾರ್ದು. ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಆಗಬಾರ್ದು. ಕೈವಾರ ತಾತಯ್ಯ ಜಯಂತಿ ಅಂದ್ರ ಅಂಥ ದಂತಕಥೆ, ಅವ್ರು ಮಾಡಿದಂತಹ ಕೆಲಸಗಳ ಬಗ್ಗೆ, ಚಲೋ ವಿಷಯಗಳ ಬಗ್ಗೆ ಅವರನ್ನು ಸ್ಮರಿಸಬೇಕೆ ಹೊರತು ಅದನ್ನ ಬಿಟ್ಟು ಹಿಂಗೆಲ್ಲ ಆಗಿದ್ದಂತೂ ಚಲೋ ಅನಿಸ್ಲಿಲ್ಲ. ಆದ್ರೂ ನೋಡ್ರಿ, ಬಿಜೆಪಿ ಕಾರ್ಯಕರ್ತರ ಇರ್ಲಿ, ಕಾಂಗ್ರೆಸ್ ಕಾರ್ಯಕರ್ತರ ಇರ್ಲಿ, ಸಹಜವಾಗಿ ಘೋಷಣೆ ಕೂಗುವುದು ಅವ್ರಿಗೊಂದು ರೂಢಿ ಇರ್ತದ. ಆದ್ರೆ ಪ್ರದೀಪ್ ಈಶ್ವರ್ ಅವರು ಒಂದ್ ಸ್ವಲ್ಪ ತಾಳ್ಮೆಯಿಂದ ತಿಳಿಸಿ ಹೇಳಬಹುದಾಗಿತ್ತು. ಅವ್ರ ತಾಳ್ಮೆ ಕಳ್ಕೊಂಡಿದ್ದು, ಅವ್ರ ಮಾತು ಹಿಂಗಾಗಿ ಅವ್ರ ಮಾತು ಸಂಸ್ಕಾರನ ಹೇಳ್ತದ ಅಂತ ಹೇಳಿ ಮಂದಿ ಸಹಜವಾಗಿ ಅವರು ಬಳಸಂತ ಒಂದು ಪದಗಳನ್ನ ನೋಡಿ ಬಹಳ ಸೆಟ್ಟಿಗೆ ಬಂದ್ಬಿಟ್ಟಾರ. ಅಲ್ರಿ, ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನೋಡಿರ್ತಾರಲ್ಲೇನ್ರಿ, ಅವ್ರದ್ದು ವೈಯಕ್ತಿಕ ಅಂದ್ರೆ ಪ್ರೊಫೆಷನಲ್ ಜೀವನದಾಗ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಿಂಗ ಹ್ಯಾಂಡಲ್ ಮಾಡಿರ್ತಾರ. ಅವರು ಇಲ್ಲೇ ಗೊತ್ತಾಗ್ತದ ಅವ್ರ ಪರಿಶ್ರಮ ಎಂಥದ್ದು ಅಂತ. ಬಿಡ್ರಿ, ಸೀದಾ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋಣ. ಈ ಮಂಗಳೂರು ವಿಶ್ವವಿದ್ಯಾಲಯ ಆರ್ಥಿಕವಾಗಿ ದುಸ್ಥಿತಿದಾಗದ ಅಂತ ಹೇಳಿ ಕುಲಪತಿ ಪ್ರೊಫೆಸರ್ ಧರ್ಮ ಅವರು ಬಹಳಷ್ಟು ಸಲ ಸ್ಟೇಜ್ ಮೇಲೆ ಹೇಳ್ಕೊಂತ ಬಂದಾರ. ಇದೇ ಕಾರಣಕ್ಕೆ ಹೋದ ಸಲ ವಿಶ್ವವಿದ್ಯಾಲಯದಾಗ 9 ಸ್ನಾತಕೋತ್ತರ ವಿಭಾಗಗಳನ್ನ ಬಂದ್ ಮಾಡಿದ್ರಂತ. ಅಷ್ಟೇ ಅಲ್ರಿ, ವಿಶ್ವವಿದ್ಯಾಲಯದಾಗ ರಿಟೈರ್ ಆಗಿರುವಂತವರಿಗೆ ಪೆನ್ಷನ್ ಕೊಡುವುದ್ರಾಗ ಆಗಿರಬಹುದು, ಅಥವಾ ಈಗಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಸರಿಯಾದ ಟೈಮಿಗೆ ಪಗಾರನು ಕೊಡ್ಲಿಕ್ಕೆ ಆಗಲಾಗದು. ಯಾಕಂದ್ರ ಆರ್ಥಿಕ ಸಂಪನ್ಮೂಲ ಕೊರತೆ ಅದ ಅಂತ ಕುಲಪತಿಗಳೇ ಹೇಳ್ಕೊತ ಬಂದಾರ. ಇದೆಲ್ಲ ವಿಶ್ವವಿದ್ಯಾಲಯದ ಹಿತದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುವಂತಹ ಸಮಸ್ಯೆಗಳು. ಆದ್ರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೋಡ್ಬೇಕಲ್ಲ.
ಏನೇನು ಸಮಸ್ಯೆಗಳದಾವ ಅಂತ ಹೇಳಿ. ಒಂದ್ ಕಡೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಇದು ಬಿಡ್ರಿ ಈಗಿನ ಎಲ್ಲ ಸ್ಕೂಲ್ ಕಾಲೇಜ್ ಬಗ್ಗೆ ಒಂದು ಕಂಪ್ಲೇಂಟ್ ಇದ್ದೇ ಇರ್ತದ. ಫೀಸ್ ಅಂದ್ರೆ ಹೆಂಗ್ ಬೇಕ್ ಹಂಗ ಹೆಚ್ಚು ಮಾಡ್ಬಿಡ್ತಾರ ದಿಢೀರಂತ. ಮತ್ತೊಂದು ಕಡೆ ಸರಿಯಾದ ಟೈಮಿಗೆ ರಿಸಲ್ಟ್ ಬರಾಕತ್ತಿಲ್ಲ ಅನ್ನೋದು. ಹಿಂಗಾಗಿ ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದಾರ. ಇಲ್ಲೊಬ್ಬ ವಿದ್ಯಾರ್ಥಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಹೆಂಗ ದಿಟ್ಟತನದಿಂದ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಿಕತ್ತ ನೋಡ್ರಿ ಒಂದ್ಸಲ. ಅಟಾನಮಸ್ ಕಾಲೇಜ್ ನಮ್ಮ ಕೈನಲ್ಲಿ ಬರುವುದಿಲ್ಲ ಆಗ್ಬೋದಾ? ಅದು ನಾವು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ. ನೀವು ಇದನ್ನೆಲ್ಲ ಮೊದಲೇ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅನುಕೂಲ ಆಗುತ್ತೆ. ಡೀಮ್ಡ್ ಯೂನಿವರ್ಸಿಟಿಗಳು, ಅಟಾನಮಸ್ ಕಾಲೇಜುಗಳ ಮಾರ್ಕ್ಸ್ ಕಾರ್ಡ್ ಪ್ಯಾಟರ್ನ್ಗಳು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದ ಮಾರ್ಕ್ಸ್ ಕಾರ್ಡ್ ಪ್ಯಾಟರ್ನ್ ಅನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ ಸರ್, ಅಟಾನಮಸ್ ಕಾಲೇಜ್ಗಳಿಗೆ 2 ತಿಂಗಳೊಳಗಡೆ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆದ್ರೆ ಮಂಗಳೂರು ಯೂನಿವರ್ಸಿಟಿ, ಪ್ರತಿಷ್ಠಿತ ಯೂನಿವರ್ಸಿಟಿ, ದೇಶದಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಅಂತ ಕರೆಸ್ಕೊಂಡಂತ ಮಂಗಳೂರು ಯೂನಿವರ್ಸಿಟಿಗೆ ಅದು ಸಾಧ್ಯ ಇಲ್ಲ ಸರ್. ರಿಸಲ್ಟ್ ಕೊಡುವಾಗ 4 ತಿಂಗಳಾಗ್ತದೆ ಸರ್. ಮೊನ್ನೆ ತಾನೇ MSc ಕೆಮಿಸ್ಟ್ರಿ ಏನು ಬ್ಯಾಚ್ನವರದ್ದು, ಒಂದು ಬ್ಯಾಚ್ನವರದ್ದು ರಿಸಲ್ಟ್ ಬಂದದ್ದು 4 ತಿಂಗಳ ನಂತರದ ದಿವಸಗಳು. ಎಕ್ಸಾಮ್ ಫೀಸ್ ಅದು ಅವೈಜ್ಞಾನಿಕವಾಗಿ ಏರಿಸಿದ್ರೆ ಸರ್. 600 ರೂಪಾಯಿ ಇದ್ದಂತ ಎಕ್ಸಾಮ್ ಫೀಸ್ ಗಳನ್ನ 1300 ರಿಂದ 1400 ವರೆಗೆ ಏರಿಸಿದ್ರೆ 167% ಹೈಕ್ ಆಗಿದೆ ಸರ್. ಇದಕ್ಕೆ ಯಾವ ರೀತಿಯಾದಂತಹ ಸಮಾಜ ನೀವು ಕೊಡ್ತೀರಂತದ್ದು ನಮ್ಮ ಪ್ರಶ್ನೆ ಇರುವಂತದ್ದು ಸರ್. ಅದರ ಜೊತೆಗೆ PG ಫೀಸ್ಗಳು, PGಯ ಎಲ್ಲಾ ಸೆಕ್ಟರ್ ಫೀಸ್ಗಳು ಹೆಚ್ಚಾಗಿದೆ. ಪ್ರತಿಶತ 40 ರಿಂದ 50% ಹೆಚ್ಚಾಗಿರುವ ಇದು ಬಂದಿದೆ. ಹೋರಾಟದ ಹಾದಿಯನ್ನೇ ಹಿಡಿತಿರ್ಲಿಲ್ಲ ಸರ್. ನಿಮ್ಮ ಹತ್ರ 1-2 ಬಾರಿ ನಾವು ಮನವಿಯನ್ನ ಮಾಡಿದ್ದೇವೆ. ನೀವು ಕೂಡ ಮಾರ್ಕ್ಸ್ ಕಾರ್ಡ್ ಅನ್ನು ವಿದಿನ್ ನಾನು ಪತ್ರಿಕೆಯಲ್ಲಿ ಕೊಟ್ಟಿದ್ದೇನೆ, ಏನು 1 ವಾರದಲ್ಲಿ ಬರ್ತದೆ ಅಂತ ಹೇಳಿ. ನಾನು 1 ವಾರ ಅಲ್ಲ ಸರ್, 1 ತಿಂಗಳು ಕಳೀತು, ಇನ್ನೂ ಕೂಡ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಮಾನವೀಯತೆ, ಮೃಗೀಯ ವರ್ತನೆ, ನನಗೆ ಯಾವಾಗ್ಲೂ 2 ಪದಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ತದೆ ನೋಡ್ರಿ. ಯಾಕಂದ್ರ ಬಹಳಷ್ಟು ಸಲ ಅದ್ರಾಗೂ ಈಗಿನ ಜನರೇಷನ್ನಗಂತೂ ಸಂಬಂಧಗಳಿಗೆ, ಭಾವನೆಗಳಿಗೆ, ಮಾನವೀಯತೆಗೆ ಜಾಗ ಕಮ್ಮಿನೇ ಅಂತ ಹೇಳಬಹುದು. ಆದ್ರ ಪ್ರಾಣಿಗಳದ್ರಾಗ ಈ ಮಮತೆ, ಈ ಕಕ್ಕಲಾತಿ, ಕಾಳಜಿ ಅನ್ನೋದು ಹೆಚ್ಚಿರ್ತದ ಅಂತ ನೋಡಿದಾಗೆಲ್ಲ ಈ ಮಾನವೀಯತೆ ಯಾವುದು, ಮೃಗೀಯ ವರ್ತನೆ ಯಾವುದು ಅಂತ ಕನ್ಫ್ಯೂಸ್ ಆಗ್ತಿದ್ರಪ್ಪ. ಯಾಕೆ ಈ ಮಾತಂದ್ರ ಇಲ್ಲಿ 2 ಆನೆಗಳದ ಒಂದು ದೃಶ್ಯ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಝನಿ ಮತ್ತು ಮಗ್ಧ ಅನ್ನುವಂಥ 2 ಆನೆಗಳು ಒಂದ್ 25 ವರ್ಷಕ್ಕಿಂತ ಜಾಸ್ತಿ ರಷ್ಯನ್ ಸರ್ಕಸ್ನ್ಯಾಗ ಭಾಗಿಯಾಗ್ತಿದ್ವು. ರಷ್ಯಾ ಸರ್ಕಸ್ನ್ಯಾಗ 2 ಜೋಡಿ ಆನೆ ಅದಾವಂತಂದ್ರ ಆ ಸರ್ಕಸ್ ಆಟ ನೋಡ್ಲಿಕ್ಕೆ ಬಹಳ ಮಂದಿ ಬರ್ತಿದ್ರು, ನೋಡಿ ಬಹಳ ಖುಷಿ ಪಡ್ತಿದ್ರು, ನಿಬ್ಬೆರಗಾಗ್ತಿದ್ರು. ಆದ್ರೂ ಒಂದು ದಿನ ಸರ್ಕಸ್ಗೆ ಹೋಗೋ ಮುಂದ ಝನಿ ಅನ್ನುವಂಥ ಆನೆ ಕುಸಿದು ಬಿದ್ದು ಪೆಟ್ಟಾಗ್ಬಿಟ್ಟಿತ್ತು. ಈಗ ಝನಿ ಆನೆ ಜೀವನೇ ಬಿಟ್ಟದ, ಸತ್ ಹೋಗ್ಯದ. ಇದನ್ನ ನೋಡಿದ ಮಗ್ಧ ತನ್ನ ಸ್ನೇಹಿತೆ ಝನಿಯನ್ನು ಎಬ್ಬಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತದ. ಪಾಪ ಎಷ್ಟೇ ಪ್ರಯತ್ನ ಪಟ್ರು ಝನಿ ಆನೆ ಮ್ಯಾಲೆ ಏಳುವುದಿಲ್ಲ. ಅದನ್ನ ನೋಡಿದಾಗ ಸ್ನೇಹಿತೆಯನ್ನು ಕಳ್ಕೊಂಡಂತ ಮಗ್ಧ ಪಾಪ ಕಣ್ಣೀರಿಡ್ತದ್ರಿ. ಆ ದೃಶ್ಯ ನೋಡ್ಬೇಕು ನೀವು, ನಿಮ್ಗೂ ಬಹಳ ಮನಸ್ಸಿಗೆ ತಟ್ತದ. ಅದಕ್ಕೆ ಹೇಳುದು ನೋಡ್ರಿ, ಮಾನವೀಯತೆ ಯಾವುದು, ಮೃಗೀಯ ವರ್ತನೆ ಯಾವುದು ಅಂತ ಕನ್ಫ್ಯೂಸ್ ಆಗ್ತದ ಅಂತ ಹೇಳಿ. ನಿಮಗೇನ್ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸೂಟಿ, ಸೋಮವಾರ ಭೇಟಿ ಆಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.